ಬಿಕ್ಕಟ್ಟು ಕೇಂದ್ರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಕರ್ನಾಟಕಕ್ಕೆ ಎಲ್ಪಿಜಿ ಪೂರೈಕೆಯ ಪ್ರಮಾಣ 40% 68% ಹೆಚ್ಚಳಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಪಿಜಿ ಪೂರೈಕೆ ಕರ್ನಾಟಕಕ್ಕೆ 40% ಆಗ್ತಾ ಇದೆ. ಈಗ ಅದನ್ನ 68% ಹೆಚ್ಚಳ ಮಾಡಲಾಗಿದೆ. ಪ್ರತಿನಿತ್ಯ 29,463 ಕಮರ್ಷಿಯಲ್ ಸಿಲಿಂಡರ್ ವಿತರಣೆ. ಇವತ್ತಿನಿಂದಲೇ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ವಸತಿ ನಿಲಯಗಳು, ಆಸ್ಪತ್ರೆಗಳಿಗೆ 4,200 ಸಿಲಿಂಡರ್ ಹಂಚಿಕೆ ಆಗುತ್ತೆ. ಏರ್ಪೋರ್ಟ್, ರೈಲು ಕ್ಯಾಂಟೀನ್ಗಳಿಗೆ 1,200 ಸಿಲಿಂಡರ್, ಹೋಟೆಲ್, ರೆಸ್ಟೋರೆಂಟ್ ಕ್ಯಾಂಟೀನ್ಗಳಿಗೆ 17,500 ಎಲ್ಪಿಜಿ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಿಗೆ 6,000 ಎಲ್ಪಿಜಿ ಹಂಚಿಕೆ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸಚಿವರು. ಗ್ಯಾಸ್ ಅಭಾವದ ಬೆನ್ನಲ್ಲೇ ಪೂರೈಕೆ ತೀರಾ ಕುಸಿದಿತ್ತು. 40% ಪೂರೈಕೆ ಆಗ್ತಾ ಇತ್ತು, ಆದರೆ ಇವತ್ತಿನಿಂದ 68% ಪೂರೈಕೆ ಆಗುತ್ತೆ. ದೇಶಾದ್ಯಂತ ಉಂಟಾಗಿರುವ ಎಲ್ಪಿಜಿ ಕೊರತೆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 27/3/26 ಆದೇಶದಂತೆ ಕರ್ನಾಟಕ 68% ಹೆಚ್ಚಿಸಲಾಗಿದೆ ಕಮರ್ಷಿಯಲ್ ಸಿಲಿಂಡರ್ಸ್. ಅದರಂತೆ ಕರ್ನಾಟಕ ಸರ್ಕಾರವು 29/3/26ರಂದು ಹೆಚ್ಚುವರಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳನ್ನು ಆದ್ಯತೆ ಅನುಸಾರವಾಗಿ ಕೆಳಗೊಂಡ ಹಂಚಿಕೆಯನ್ನು ಪರಿಷ್ಕರಿಸಿದೆ. ಈಗಾಗಲೇ ಮೊದಲೇ ಯಾವ ರೀತಿ ನಾವು ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರೆ ಪೂರ್ತಿ ಪ್ರಮಾಣದ 4,200 ಸಿಲಿಂಡರು, ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳು, ಕ್ಯಾಂಟೀನ್ಗಳಿಗೆ 1,200 ಪೂರ್ತಿ 100%. ಆದ್ಯತೆ ಮೂರನೇದು ಹೋಟೆಲ್, ಡಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ, ಸಮುದಾಯ ಅಡುಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು 17,500. ಈಗ 10,000 ಸಿಲಿಂಡರ್ ಇದ್ದಿದ್ದನ್ನು ಈಗ 17,500 ಮಾಡಿದ್ವಿ. ಇದು ಅವರ ಉಪಯೋಗಿಸ್ತಾ ಇರುವಂಥದ್ದಕ್ಕೆ ಸುಮಾರು ನೇರವಾಗಿ ಹೋಟ್ಲವ್ರಿಗೆ ಈ KMFಗೆ ಏನು ಹೇಳಿದ್ದೀನಿ, ಹೋಟ್ಲು, ಡಾಬಾ, ರೆಸ್ಟೋರೆಂಟ್ಸು ಇವರಿಗೆ ಸುಮಾರು 40% ಹತ್ತತ್ರ ಈಗ ಅನುಕೂಲ ಆಗಿದೆ. ಬೀಜ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಔಷಧೋದ್ಯಮ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ 6,000 ಸಿಲಿಂಡರ್. ಇತರೆ ತೀರಾ ಅವಶ್ಯಕತೆ ಬಂದರೆ ಬೇಕಾಗುವುದು ಅಂತ 500 ಸಿಲಿಂಡರ್ ರಿಸರ್ವ್ ಇಟ್ಟಿದ್ವಿ. ಇನ್ನು ಸಿಲಿಂಡರ್ ಬಿಕ್ಕಟ್ಟಿನ ಹೆಸರಲ್ಲಿ ಹಣ ಪೀಕೋದಕ್ಕೆ ಹೊರಟ್ರೆ ಹುಷಾರ್. ನಿಗದಿತ ದರಕ್ಕಿಂತ ಹೆಚ್ಚು ಬೆಲೆಗೆ ಸಿಲಿಂಡರ್ ಮಾರಾಟ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ಆಗುತ್ತೆ. ಎಲ್ಪಿಜಿ ವಿತರಕರಿಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿತರಕರು ಸರ್ಕಾರ ನಿಗದಿಪಡಿಸಿದ ದರದಲ್ಲೇ ಎಲ್ಪಿಜಿಯನ್ನ ಕೊಡಬೇಕು. ಹೆಚ್ಚುವರಿ ವಸೂಲಿ ಮಾಡಿದ್ರೆ ಪರವಾನಗಿಯೇ ರದ್ದಾಗತ್ತೆ. ಈಗಾಗಲೇ 1,169 ಕೇಸ್ ದಾಖಲಾಗಿದೆ, 27 FIR ಹಾಕಲಾಗಿದೆ, 1,603 ಸಿಲಿಂಡರ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಸಚಿವ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕೂಡ ಪೊಲೀಸ್ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ಸ್ ಇದೆ. ಅವರವರ ವ್ಯಾಪ್ತಿಯಲ್ಲಿ ಎಲ್ಲಿ ಕೂಡ ಕಾಳು ಸಂತೆಗೆ ಹೋಗಬಾರ್ದು, ದುಬಾರಿ ರೇಟ್ ಮಾಡಬಾರ್ದು. ಅಂಥವಿದ್ದರೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಕಠಿಣ ಶಿಕ್ಷೆಯನ್ನು ಕೊಡಬೇಕನ್ನೋ ವಿಷಯವನ್ನು ನಾನು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಸ್ವಲ್ಪ ಸ್ಟ್ರಿಕ್ಟಾಗಿ ತಗೊಬೇಕು, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮಾಡ್ತಾ ಇದ್ದಾರೆ. ಇನ್ನಷ್ಟು ಜಾಗರೂಕತೆ ವಹಿಸಿ FIR 27 ಹಾಕಿದ್ದಾರೆ. 1,169 ಕೇಸ್ ಬುಕ್ ಆಗಿದೆ. 1,603 ಡೊಮೆಸ್ಟಿಕ್ಕು, ಕಮರ್ಷಿಯಲ್ಲು ಸೇರಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದೆ. ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಕಷ್ಟಕರದಲ್ಲಿರುವುದರಿಂದ ಮಿತಿ ವ್ಯಯ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಸ್ಟವನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಿಂದೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ, ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು ಶತಮಾನಗಳಿಂದ ಅಡುಗೆ ಮಾಡ್ಕೊಂಡು ತಿಂದಂಥದ್ದು ಎಲ್ಲದಕ್ಕೂ ಉಪಯೋಗಿಸಿರೋದು ಗೊತ್ತಿದೆ.
ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಕೂಡ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಸಹಕರಿಸಿದರೆ ಒಳ್ಳೆಯದಾಗುತ್ತೆ. ಕೆಲವು ಬೆಂಗಳೂರು ಸರೌಂಡಿಂಗ್ ಇರೋ ಕಡೆ ಕಷ್ಟ. ಬೆಂಗಳೂರಿಂದ ಒಂದು 45 ಕಿಲೋಮೀಟರ್ ಆಚೆ ಹೋದರೆ ಇವತ್ತು ಕೂಡ ಉಪಯೋಗಿಸ್ತಾರೆ. ಜೊತೆಗೆ ಗ್ಯಾಸ್ ಎಸ್ಟಾಬ್ಲಿಷ್ಮೆಂಟು ಫಾಸ್ಟಾಗಿ ಹೊರಟರು ಮಾಡಬೇಕು ಅಂತ. ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಇದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.